ಏನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹೊಸದಾಗಿ ಸಂಶೋಧನೆಗೆ ದಾಖಲಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶಿಷ್ಯ ವೇತನ ರಹಿತ ಸಂಶೋಧಕರು ಕಳೆದ 9 ದಿವಸಗಳಿಂದ ಏನು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೋ, ಈಗಾಗಲೇ ಈ ಹಿಂದೆ ಶಿಷ್ಯ ವೇತನ ಪಡೆದು ಸಂಶೋಧನವನ್ನು ಕೈಗೊಂಡಿರ್ತಕ್ಕಂಥ ಭಾಳಷ್ಟು ಜನ, ನೂರಾರು ಜನ ಇಲ್ಲಿ ಏನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದೀರೋ ನೀವುಗಳು ಇಲ್ಲಿ ಈ ಒಂದು 9 ದಿನದ ಪ್ರತಿಭಟನೆಗೆ ಇಲ್ಲಿ ಕ್ರಾಫರ್ಡ್ ಹಾಲ್ವರೆಗೆ ಬಂದರೂ ಕೂಡ ಈ ಪ್ರತಿಭಟನೆಗೆ ಭಾಗವಹಿಸ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ನಿಮಗೆ ಸಿಕ್ಬಿಟ್ರು ಸಾಕ ಶಿಷ್ಯ ವೇತನ, ನಿಮ್ಮ ತಮ್ಮಂದಿರಿಗೆ ನಿಮ್ಮ ತಂಗಿಯರಿಗೆ ಸಿಗೋದು ಬೇಡವಾ? ಯಾಕೆ ಈ ಥರ ನಿಮ್ಮಲ್ಲೇ ಈ ಥರ ಧೋರಣೆ ಆದರೆ ಮುಂದೆ ಪ್ರತಿ ವರ್ಷ ಯಾರ್ಯಾರು ಸಂಶೋಧನೆಗೆ ದಾಖಲಾಗ್ತಾರೆ ಅವರೆಲ್ಲ ಬರೀ ಪ್ರತಿಭಟನೆ ಮಾಡಿಕೊಂಡು ಶಿಷ್ಯ ವೇತನಕ್ಕಾಗಿ ಕಾಲಹರಣ ಮಾಡಬೇಕಾ? ಸಂಶೋಧನೆ ಮಾಡೋದು ಬಿಟ್ಬಿಟ್ಟು ಇದೇ ಕೆಲಸ ಮಾಡಬೇಕಾ? ನಮ್ಮ ಸಮುದಾಯಗಳು ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ನನಗೆ ಗೊತ್ತಿದೆ ನಮ್ಮ ಸ್ಥಿತಿಗಳು ಏನು ಅಂತ. ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವೆಲ್ಲ ಎಷ್ಟು ಹಿಂದುಳಿದಿದ್ದೀವಿ ಅನ್ನೋದು ಗೊತ್ತಿದೆ. ಆದರೆ ಇಂಥ ಟೈಮ್ಗಳಲ್ಲೂ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಶಿಷ್ಯ ವೇತನಕ್ಕಾಗಿ ಹೋರಾಟ ಮಾಡಬೇಕಾಗಿರಲಿಲ್ಲ. ಆದರೆ ನಮ್ಮ ಒಗ್ಗಟ್ಟು ಇಲ್ದಿರೋದ್ರಿಂದ ಭಾಳಷ್ಟು ಜನ ಪದಾಧಿಕಾರಿಗಳಿದ್ದೀರಿ, ಯಾಕಿದ್ದೀರೋ ನನಗೆ ಗೊತ್ತಾಗ್ತಾಯಿಲ್ಲ. ನೀವು ಯಾವ ಉದ್ದೇಶಕ್ಕಾಗಿ ನೀವು ಪದಾಧಿಕಾರಿಗಳಾಗಿದ್ದೀರೋ ಗೊತ್ತಿಲ್ಲ. ಇಲ್ಲಿ ಸಂಶೋಧಕರ ಸಮಸ್ಯೆನ ನೀವು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಮುಂದಕ್ಕೆ ಬರಲಿಲ್ಲ ಅಂದರೆ ಮತ್ತು ನೀವು ಯಾಕ್ರಪ್ಪ ಪದಾಧಿಕಾರಿಗಳಾಗಿರ್ಬೇಕು? ಡಿಸಲ್ವ್ ಮಾಡಿ, ದಯಮಾಡಿ. ಸಂಶೋಧನಾ ಸಂಘ ಬೇಕಾಗಿಲ್ಲ. ಇಂಥದಕ್ಕಿಲ್ಲ ಅಂದಮೇಲೆ ಇನ್ನೇನಕ್ಕೆ ಸಂಶೋಧನಾ ಸಂಘ? ಯೋಚನೆ ಮಾಡಿ. ಹಂಗಾಗಿ ಈಗ ನಾನು ಮಾತಾಡ್ತಾ ಇರೋದನ್ನ ಬರೀ ಸಂಶೋಧಕರಲ್ಲ, ಸಾರ್ವಜನಿಕರು ನೋಡ್ತಾರೆ ಇದನ್ನು. ನಿಮ್ಗೆ ಈಗಲಾದರೂ ನೀವು ಮನಸ್ಸು ಬದಲಾಯಿಸಿ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳು, ವೈಯಕ್ತಿಕ ವಿಚಾರಗಳು ಏನೇ ಇರಲಿ ಅದನ್ನೆಲ್ಲ ಬದಿಗೊತ್ತಿ. ಇದು ಒಂದು ಹೋರಾಟ, ಒಂದು ಚಳವಳಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಡ್ತಕ್ಕಂಥದ್ದು. ಇದು ಬೇರೆಯವ್ರ ವಿಚಾರಕ್ಕಲ್ಲ. ಸಂಶೋಧನಾ ವಿದ್ಯಾರ್ಥಿಗಳು ಇಂಥ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡೋದು ಸೂಕ್ತ ಅಲ್ಲ. ದಲಿತರು ಒಗ್ಗಟ್ಟಾಗಲೇಬೇಕು, ದಲಿತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಗ್ಗಟ್ಟಾಗಲೇಬೇಕು. ಇಲ್ಲಿ ಹೆಣ್ಮಕ್ಳು ಆದಿಯಾಗಿ ಕಳೆದ 9 ದಿವಸದಿಂದ ಅಹೋರಾತ್ರಿ ಮಳೆ ಗಾಳಿ ಬಿಸಿಲು ಒಂದೇ ಇಲ್ಲಿ ಒಣಗ್ತಾ ಇದ್ದಾರೆ, ನೆನೀತಾ ಇದ್ದಾರೆ, ಚಳಿಲಿ ನಡುಗ್ತಾ ಇದ್ದಾರೆ. ದಯಮಾಡಿ ಇಂಥದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಸಂಶೋಧನಾ ಸಂಘ ಅದು ಇದ್ದು ಇಲ್ದಂಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಅದು ಜೀವಂತವಾಗಿದೆ. ಅದು ಆ ಚಳುವಳಿಗೆ ಒಂದು ಗೌರವ ಘನತೆ ಉಳ್ಕೋಬೇಕು ಅಂದರೆ ದಯಮಾಡಿ ನೀವು ಎಲ್ಲ ಸ್ನೇಹಿತರು ಇಲ್ಲಿ ನಾಳೆಯಿಂದಲೇ ಬಂದು ಇಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ.